राष्ट्र सेविका समिति के 90 वर्ष पूर्ण होने के संदर्भ में संभाग शाखा संगम कार्यक्रम अब चल रहा है। पूरे बेंगलुरु महानगर में 90 शाखाएं चलते हैं। आज यहाँ पर 69 शाखाएं अपने अपने कार्यक्रम ऐसे होते हैं समाज को दिखाने के लिए एकत्रित आए। महिलाएं आत्म सुरक्षा के लिए नियमित अभ्यास 6 कामें कैसे करते हैं, आज बेंगलुरु महानगर को यहाँ देखने को मिला है। महिला के अंदर की आत्मबल की क्षमता और धन्य माता बनने के लिए अपने अंदर किस प्रकार के विकास करना है, यह उद्देश्य पूर्वक चलने वाले समिति कार्य की इस प्रारूप को देखकर सभी को आनंद हुआ है। ನನ್ನ ಹೆಸರು ಅಂಜಲಿ ಅಂತ. ಇದು ರಾಷ್ಟ್ರ ಸೇವಿಕಾ ಸಮಿತಿ 90 ವರ್ಷದಿಂದ 90 ವರ್ಷ ಆಯ್ತು ಶುರುವಾಗಿ. ನಾನು ಈ ಸಮಿತಿಗೆ ಸೇರ್ಕೊಂಡು 3 ವರ್ಷ ಆಗಿದೆ. 10th ಸ್ಟ್ಯಾಂಡರ್ಡ್ ಇಂದ ಈ ಸಮಿತಿಗೆ ಹೋಗ್ತಾ ಇದ್ದೀನಿ. ಈ ಸಮಿತಿಗೆ ಸೇರೋದು ಮೇನ್ ಏನಂದ್ರೆ ಹೆಣ್ಮಕ್ಳು ಡಿಫೆನ್ಸ್ ಕಲಿಬಹುದು, ಹಾಗೆ ನಮ್ಮ ರಾಷ್ಟ್ರದ ಬಗ್ಗೆ ನಮಗೆ ಹೆಮ್ಮೆ, ನಮಗೆ ಹಾಗೆ ನಮ್ಮ ರಾಷ್ಟ್ರ ಭಾವ ಮೂಡುತ್ತೆ. ನಮ್ಮ ರಾಷ್ಟ್ರಕ್ಕೋಸ್ಕರ ನಾವೇನಾದ್ರೂ ಮಾಡಬೇಕು ಅನ್ನೋ ಭಾವನೆ ಈ ಸಮಿತಿಯಿಂದ ಸಿಗುತ್ತೆ. ಹಾಗೆ ಬರೀ ರಾಷ್ಟ್ರದ ಮಾತ್ರ ಅಲ್ಲ, ನಮ್ಮ ವ್ಯಕ್ತಿತ್ವ ವಿಕಸನ ಕೂಡ ಆಗುತ್ತೆ, ವ್ಯಕ್ತಿತ್ವ ಬೆಳವಣಿಗೆ ಕೂಡ ಆಗುತ್ತೆ. ಪ್ರತಿಯೊಂದು ಹಿಡಿದು ನಾವು ಹೇಗೆ ಡಿಸಿಪ್ಲಿನ್ ಆಗಿರ್ಬೇಕು, ಎಲ್ಲೇ ಹೋದ್ರು ಶಿಸ್ತು ಹೇಗೆ ಮೇಂಟೈನ್ ಮಾಡಬೇಕು, ಪ್ರತಿಯೊಂದು ನಾವು ಚಪ್ಪಲಿ ಬಿಡೋದ್ರಲ್ಲೂ ಸಾಲಾಗಿ ಚಪ್ಪಲಿ ಬಿಡೋದಾಗ್ಲಿ, ಅಥವಾ ಊಟ ಮಾಡೋಕ್ಕೂ ಮುಂಚೆ ಭೋಜನ ಮಂತ್ರ ಹೇಳಿ ಊಟ ಮಾಡೋದಾಗ್ಲಿ ಎಲ್ಲ ಕೂಡ ಈ ಸಮಿತಿಯಲ್ಲಿ ಕಲಿಬೋದು. ಎಲ್ಲ ಹೆಣ್ಮಕ್ಳು ಕೂಡ ಈ ಸಮಿತಿಗೆ ಸೇರ್ಬೇಕು. ಹಾಗೆ ಈಗ ನಡೀತಿರುವಂತ ಎಲ್ಲ ಏನೇ ಆಗಿ ಹೆಣ್ಮಕ್ಳ ಮೇಲೆ ಆಗ್ತಿರೋ ಲವ್ ಜಿಹಾದ್ ಅದನ್ನೆಲ್ಲ ತಡೆಗಟ್ಟೋದಕ್ಕೆ ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಸೊ ಅದಕ್ಕೋಸ್ಕರ ಹಿಂದೂ ಧರ್ಮದಲ್ಲಿ ಏನೇನಿದೆ ಎಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ರಾಷ್ಟ್ರ ಸೇವಿಕಾ ಸಮಿತಿ ಸೇರ್ಕೋಬೇಕು. ನಮಸ್ಕಾರ. ನಮ್ಮ ವಿದ್ಯಾರ್ಥಿ ಜೀವನದಿಂದನೂ ಕೂಡ ಪ್ರೇರಣೆ ಕೊಟ್ಟಂಥ ರಾಷ್ಟ್ರ ಸೇವಿಕಾ ಸಮಿತಿ ಇವತ್ತು ಬೆಂಗಳೂರು ಮಹಾನಗರದ 100 ಶಾಖೆಗಳು, ಯಾರು ಮುಖ್ಯ ಶಾಖೆಗಳನ್ನು ನಡೆಸ್ತಾರೆ ಅಂತಹ ಶಾಖೆಗಳ ಸಂಗಮ ಇವತ್ತು ನಡೆದಿದೆ ನ್ಯಾಷನಲ್ ಹೈಸ್ಕೂಲ್ ಗ್ರೌಂಡಲ್ಲಿ. ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನ ರಾಷ್ಟ್ರ ಸೇವಿಕಾ ಸಮಿತಿ ತುಂಬ ಪ್ರಬಲವಾದ ಒಂದು ಆರ್ಗನೈಸೇಷನ್ ಆಗಿ ಎಸ್ಟಾಬ್ಲಿಷ್ ಆಗಿದೆ. ತುಂಬ ಚೆನ್ನಾಗಿ ಕೇಳ್ತಾರೆ, RSS ಅಲ್ಲಿ ಬರೀ ಪುರುಷರಿದ್ದಾರೆ ಮಹಿಳೆಯರಿಲ್ಲ ಅಂತ. ಇವತ್ತಿನ ಸಾಂಘಿಕ ಅಂತ ಎಲ್ಲರಿಗೆ ಉತ್ತರ ಕೊಡುತ್ತೆ ಅಂತೇಳಿ ನಾನು ಬಯಸ್ತೇನೆ. ನಮ್ಮ ಬಾಲ್ಯ ಜೀವನದಿಂದನೂ ಕೂಡ ಈ ರೀತಿ ಸಾಮಾಜಿಕ ಜೀವನ ಮತ್ತು ವ್ಯಕ್ತಿ ನಿರ್ಮಾಣ, ದೇಶ ಮೊದಲು ಅನ್ನುವ ಪ್ರಾಥಮಿಕ ಪಾಠವನ್ನು ನಾವು ಇಲ್ಲಿಂದ ಕಲ್ತಿದ್ದೀವಿ. OTC ITC ಇದೆಲ್ಲವನ್ನು ತಯಾರಾಗಿರುವಂಥ ಕಾರ್ಯಕರ್ತೆಯರು ನಾವು ಇವತ್ತು ಇಲ್ಲಿದ್ದೀವಿ. ಯಾರು ನಿತ್ಯ ಶಾಖೆಗಳನ್ನು ಮಾಡ್ತೀವಿ ಅಂಥವರ ಒಂದು ಸಂಗಮ ಇವತ್ತು ನಡೆದಿರುವಂಥದ್ದು. ನಮ್ಮ 90ನೇ ವರ್ಷ, ಸಂಘಕ್ಕೆ 100 ವರ್ಷ ಆಗಿದೆ, ಸಮಿತಿಗೆ ರಾಷ್ಟ್ರ ಸೇವಿಕಾ ಸಮಿತಿಗೆ 90 ವರ್ಷ ಆಗಿದೆ. ಈ ಸಂದರ್ಭದಲ್ಲಿ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಮತ್ತು ಪ್ರೇರಣೆಯನ್ನ ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಗಣವೇಶಧಾರಿಗಳಾಗಿ ಇವತ್ತು ವಿದ್ಯಾಮೂರ್ತಿಯವರು ಕೂಡ ಇದಕ್ಕೆ ಅತಿಥಿಗಳಾಗಿ ಬಂದಿದ್ರು. ನಮ್ಮ ಅಖಿಲ ಭಾರತೀಯ ಪ್ರಮುಖ ಸಿಂತಾ ತಾಯಿಯವರು ಕೂಡ ಇಲ್ಲಿ ಉಪಸ್ಥಿತರಿದ್ದರು. ನನ್ನ ಪ್ರಕಾರ ರಾಷ್ಟ್ರೀಯ ಸ್ವಯಂ ಸೇವಿಕಾ ಸಂಘಕ್ಕೆ ಎಲ್ಲ ಹೆಣ್ಮಕ್ಳು ಸೇರ್ಕೋಬೇಕು, ಇದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಯಾಕೆಂದ್ರೆ ಇದೊಂದು ಜೀವನ ಕ್ರಮ, ಇದರಿಂದ ದೇಶಭಕ್ತಿ ಮನಸ್ಸಲ್ಲಿ ಮೂಡುತ್ತೆ. ಯಾಕೆಂದ್ರೆ ಸೀತಾ ತಾಯಿ ಅವ್ರು ಮಾತಾಡುವಾಗ ಅವ್ರು ಹೇಳಿದ್ದೆಲ್ಲ ಕೇಳ್ಕೊತಾ ಇದ್ರೆ ಮನಸ್ಸಲ್ಲಿ ಒಂಥರ ಭಾವನೆ, ಅಂದ್ರೆ ಆ ಜಾಗೃತ ಆಗುತ್ತೆ, ಎಲ್ಲೋ ಇರುತ್ತಲ್ಲ ಅದು ಜಾಗೃತ ಆಗುತ್ತೆ. ಇದೇ ಒಂದು ಭಾವನೆ, ದೇಶಭಕ್ತಿ ಬಗ್ಗೆ ಇರೋ ಭಾವನೆ ಅಂತ ನಮಗ್ ಗೊತ್ತಾಗುತ್ತೆ. ಹಾಗಾಗಿ ಇದಕ್ಕೆ ಎಲ್ಲ ಹೆಣ್ಮಕ್ಳು ಮನಪೂರ್ವಕವಾಗಿ ಸೇರ್ಕೊಳ್ಳೋ ಥರ ಅವ್ರ ಮನೆಯವ್ರು ಮಾಡಬೇಕು. ನನಗೂ ಮೊಮ್ಮಗಳಿದ್ದಾಳೆ, ಆದ್ರೆ ಸೇರ್ಸಕ್ಕೆ ಆಗಲ್ಲ. ಯಾಕೆ ಅಂತಂದ್ರೆ ಅವರ ಸ್ಕೂಲಿನ ಟೈಮಿಂಗ್ಸ್ ಇಂದ ಹಾಗಾಗ್ಬಿಟ್ಟು ಈಗ, ಹಾಗಾಗಿ ಶಾಲೆಗಳೆಲ್ಲ ಇದನ್ನ ಪರಿಚಯ ಮಾಡಿಸಿದ್ರು ಒಳ್ಳೆ. ಇಲ್ಲ, ಇದು ಮಾತೆಯರ ಶಾಖೆನೂ ಇದೆ, ಮಕ್ಕಳ ಶಾಖೆನೂ ನಡೆಯುತ್ತೆ ವಾರಕ್ಕೊಮ್ಮೆ ಶಾಖೆ ಶುರು. ಧನ್ಯವಾದ. ನಾವು ನಿಮ್ಮ ಕ್ಷೇತ್ರದಲ್ಲಿ ಇದ್ದೀವಿ, ನಮಗೆಲ್ಲ ಇಷ್ಟು ವ್ಯವಸ್ಥೆ ಆಗ್ತೈತಿ. ರಾಷ್ಟ್ರೀಯ ಸೇವಿಕಾ ಸಮಿತಿ 90 ವರ್ಷದಿಂದ ದೇಶದಾದ್ಯಂತ ಮಹಿಳೆಯರ ಮಧ್ಯದಲ್ಲಿ ದೇಶದ ಬಗ್ಗೆ ಅಭಿಮಾನ, ಪೇಟ್ರಿಯಾಟಿಸಮ್ಮು, ಒಂದು ಒಳ್ಳೆ ಕುಟುಂಬವನ್ನು ಹೇಗೆ ತಯಾರು ಮಾಡೋದು, ಮುಂದಿನ ಪೀಳಿಗೆಗೆ ಒಳ್ಳೆ ಮಕ್ಕಳನ್ನು ಬೆಳೆಸಿ ದೇಶಕ್ಕೆ ಅವರನ್ನ ಹೇಗೆ ಒಂದು ಆಸ್ತಿಯಾಗಿ ಮಾಡ್ಬೋದು, ಈ ಎಲ್ಲ ಮೌಲ್ಯಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಂಘಟನೆ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಶಾಖಾ ಸಂಗಮ ಇವತ್ತು ನಡೆದಿದೆ. ಸಾವಿರಾರು ಜನ ರಾಷ್ಟ್ರೀಯ ಸ್ವಯಂ ಸೇವಿಕಾ ಸಮಿತಿಯ ಕಾರ್ಯಕರ್ತರು ಇವತ್ತು ಇಲ್ಲಿ ಸೇರಿ ಅವರ ಶಕ್ತಿಯನ್ನು ತೋರಿಸಿದ್ದಾರೆ. ಸಮಾಜದಲ್ಲಿ ಅವ್ರು ಮಾಡ್ತಾ ಇರುವಂಥ ಕೆಲಸದ ಒಂದು ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಸಮಾಜದ
ಹೆಣ್ಣು ಮಕ್ಕಳಲ್ಲಿ ವಿಶೇಷವಾಗಿ ಯುವತಿಯರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, RSSನ ಈ ವಿಮೆನ್ಸ್ ವಿಂಗ್ ಏನಿದೆ ಅದರಲ್ಲಿ ತಾವು ಭಾಗವಹಿಸುವಂಥ ಪ್ರಯತ್ನ ಮಾಡಿ ದೇಶಕ್ಕೆ ಒಳ್ಳೆ ನಾಗರಿಕರನ್ನ, ಯುವತಿಯರನ್ನ, ತಾಯಂದ್ರನ್ನ ತಯಾರು ಮಾಡ್ತಾ ಇರುವಂಥ ಸಂಸ್ಥೆ ಇದು. ಒಳ್ಳೆ ಸಂಸ್ಕಾರ ಕೊಡ್ತಾ ಇರುವಂಥ ಸಂಸ್ಥೆ ಇದು. ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸ ತಾವೆಲ್ಲರೂ ಮಾಡಿ ಅಂತ ಕೇಳ್ತೀವಿ. ಸರ್, ಈಗ ಎರಡು ವಿಷಯ. ಒಂದು, RSSನವರು ಭಾಳ ಸ್ಪಷ್ಟವಾಗಿ ರಾಮ ಮಂದಿರದ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ಅವರ ವಿಚಾರವನ್ನು ಹೇಳಿದ. ತಪ್ಪಾಗಿದೆ, ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ, ಇದರಲ್ಲಿ ಯಾರದ್ದು ಅಕ್ಯೂಸ್ಡ್ ಇದ್ದಾರೆ, ಅವ್ರ ಮೇಲೆ ಕಠಿಣಾತಿ ಕಠಿಣ ಕ್ರಮ ಆಗಬೇಕು, ಇದೆಲ್ಲದನ್ನ RSS ಹೇಳಿ. ನಮ್ಮದೇ ಸರ್ಕಾರ ಉತ್ತರ ಪ್ರದೇಶದಲ್ಲಿ SIT ಕೂಡ ತನಿಖೆ 2 ದಿವಸದಲ್ಲಿ ಮಾಡಿದೆ. ಯಾರೇ ₹1 ರಾಮ ಮಂದಿರದ ದುಡ್ಡಿನಲ್ಲಿ ₹1 ಯಾರೇ ಏನೇ ಮಾಡಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗುವಂಥದ್ದು ಕಟ್ಟಿಟ್ಟ ಬುತ್ತಿ. ಆದರೆ ರಾಮನನ್ನೇ ಪ್ರಶ್ನೆ ಮಾಡದಂಥವ್ರು, ರಾಮ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕ್ದಂಥ ಕಾಂಗ್ರೆಸ್ನವರು, ರಾಮ ಮಂದಿರದ ನಿರ್ಮಾಣಕ್ಕೆ ವಿರೋಧ ಹಂತ ಹಂತದಲ್ಲಿ ಮಾಡದಂಥವ್ರು, ರಾಮ ಮಂದಿರ ನಿರ್ಮಾಣ ಆದಮೇಲೂ ಕೂಡ ಇವತ್ತಿನ ತನಕ ಅಲ್ಲಿಗೆ ಹೋಗದಲೇ ಒಂದು ಗೌರವವನ್ನು ಸಲ್ಲಿಸದಲೇ ಇರುವಂಥ ಕಾಂಗ್ರೆಸ್ನವರು ಇವಾಗ ರಾತ್ರೋರಾತ್ರಿ ರಾಮ ಮಂದಿರದ ಬಗ್ಗೆ, ರಾಮ ಮಂದಿರದ ಭಕ್ತರ ಹಣದ ಬಗ್ಗೆ, ಅಲ್ಲಿನ ಕುಂಡಿಯ ಬಗ್ಗೆ ಇವ್ರು ಭಾಳ ಟೆನ್ಷನ್ ಆಗಿ ಇವತ್ತು ಯೋಚನೆ ಮಾಡಕ್ ಶುರು ಮಾಡಿದ. ಇಷ್ಟು ವರ್ಷ ಇಲ್ದಲೇ ಇದ್ದಂಥ ರಾಮನ ಪ್ರೀತಿ, ಇಷ್ಟು ವರ್ಷ ಇಲ್ದಲೇ ಇದ್ದಂಥ ರಾಮನ ಭಕ್ತಿ ರಾತ್ರೋರಾತ್ರಿ ಯಾಕೆ ಬಂತು? ಮುಂಚೆ ಮಾಡಿದ್ದು ರಾಜಕೀಯ, ಈಗ ಮಾಡ್ತಾ ಇರೋದು ರಾಜಕೀಯ. ನಿಜವಾಗ್ಲೂ ಯಾರು ರಾಮನ ಭಕ್ತರು ಅನ್ನೋದು ಸಮಾಜಕ್ಕೆ, ಜನಕ್ಕೆ ಗೊತ್ತಿದೆ. ಯಾರು ರಾಮನ ಭಕ್ತರೋ, ಯಾರು ರಾಮನ ಬಗ್ಗೆ ಅಭಿಮಾನದಿಂದ ದೇವಸ್ಥಾನ ನಿರ್ಮಾಣ ಮಾಡಿದ್ರೋ ಅವರೇ ಈಗಾಗಿರುವಂಥ ತಪ್ಪನ್ನು ಸರಿ ಮಾಡ್ತಾರೆ.